ಎನ್ಜಿಟಿಯಲ್ಲಿ ಮರಳು ವಿಚಾರಣೆ ಹಂತದಲ್ಲಿರುವುದರಿಂದ ಜಿಲ್ಲೆಯಲ್ಲಿ ಮರಳು ತೆಗೆಯಲು ಪರವಾನಗಿ ಸಿಕ್ಕಿಲ್ಲ. ಆದರೂ ಹೊನ್ನಾವರ ತಾಲೂಕಿನ ಮಂಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವ್ಯಾಹತವಾಗಿ ಮರಳಿನ ಅಕ್ರಮ ದಂಧೆ ನಡೆಯುತ್ತಿದೆ ಅನ್ನೋದಕ್ಕೆ ಮತ್ತೊಂದು ಪುರಾವೆ ಸಿಕ್ಕಿದೆ. ಎನ್ಜಿಟಿಯಲ್ಲಿ ಮರಳು ವಿಚಾರಣೆ ಹಂತದಲ್ಲಿರುವುದರಿಂದ ಜಿಲ್ಲೆಯಲ್ಲಿ ಮರಳು ತೆಗೆಯಲು ಪರವಾನಗಿ ಸಿಕ್ಕಿಲ್ಲ. ಈ ತನ್ಮಧ್ಯೆ ಹೊನ್ನಾವರ ತಾಲೂಕಿನ ಮಂಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಾತ್ರಿ ಸಮಯದಲ್ಲಿ ನಿರಂತರವಾಗಿ ಮರಳು ಸಾಗಾಟವಾಗುತ್ತದೆ ಎನ್ನುವ ಆರೋಪಕ್ಕೆ ಪುಷ್ಟಿ ಸಿಕ್ಕಿದೆ. ಭಾನುವಾರ ರಾತ್ರಿ ಸುಮಾರು 20 ಬುಟ್ಟಿಯಾಗುವಷ್ಟು ಮರಳು ಬಳ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೀಲ್ಗೋಡ್ ಕ್ರಾಸ್ ತಿರುವಿನ ರಸ್ತೆಯಲ್ಲಿ ಬಿದ್ದಿರುವುದು ಅವ್ಯಾಹತವಾಗಿ ನಡೆಯುವ ಅಕ್ರಮ ದಂಧೆಗೆ ಸಾಕ್ಷಿಯಾದಂತಾಗಿದೆ. ಮಂಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತೆಗೆಯುವ ಮರಳು ನೆರೆಯ ಭಟ್ಕಳ ತಾಲೂಕಿಗೆ ಹೋಗುತ್ತದೆ ಎಂದು ದರ ನಿಗದಿ ಮಾಡಿರುವ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಶರಾವತಿ ನದಿಯ ಹೊನ್ನಾವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮರಳು ತೆಗೆದ ವಾಹನವನ್ನು ತಡೆಯುತ್ತಿರುವ ಪೊಲೀಸರು ಮಂಕಿ ಠಾಣಾ ವ್ಯಾಪ್ತಿಯಲ್ಲಿ ತಡೆಯುತ್ತಿಲ್ಲ. ಠಾಣೆಗೊಂದು ನಿಯಮವಾ ಎನ್ನುವ ಚರ್ಚೆಯೂ ನಡೆದಿತ್ತು. ಇದೀಗ ಇದಕ್ಕೆ ಪುಷ್ಟಿ ನೀಡುವಂತೆ ಭಾನುವಾರ ರಾತ್ರಿ ಸಮಯದಲ್ಲಿ ಅಕ್ರಮ ಮರಳು ಬಳ್ಕೂರು ಭಾಗದಿಂದ ಮಂಕಿ ರಾಷ್ಟ್ರೀಯ ಹೆದ್ದಾರಿಗೆ ತೆಗೆದುಕೊಂಡು ಹೋಗುವಾಗ ಯಾವುದೋ ಸಮಸ್ಯೆಯಿಂದ ನೀಲ್ಗೋಡ್ ಕ್ರಾಸ್ ಬಳಿ ರಸ್ತೆಯ ಮೇಲೆ ಬಿದ್ದಿದೆ. ಮುಂಜಾನೆ ವಾಹನ ಸವಾರರು ಇದೇ ಮಾರ್ಗದಲ್ಲಿ ತೆರಳುವಾಗ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಾ ತೆರಳುತ್ತಿದ್ದಾರೆ. ಮಾಗೋಡು, ಕುದ್ರಗಿ, ನಗರ ಬಸ್ತಿಕೇರಿ ತೆರಳುವ ವಾಹನಗಳು ಇದೇ ಮಾರ್ಗದಲ್ಲಿ ತೆರಳಬೇಕಿದ್ದು, ಬಸ್ ಅಥವಾ ದೊಡ್ಡ ವಾಹನಗಳು ಹೋದ ಬಳಿಕ ಬೈಕ್ ಹಾಗೂ ಈ ಮಾರ್ಗದ ಮೂಲಕ ನಡೆದುಕೊಂಡು ಹೋಗುವವರ ಕಣ್ಣಿಗೆ ಧೂಳು ಹಾಗೂ ಮರಳು ಹೋಗುತ್ತಿದ್ದು, ಹರಸಾಹಸ ಪಟ್ಟು ಈ ಮಾರ್ಗದಿಂದ ಸಂಚರಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಮುಂಜಾನೆಯಿಂದ ಸಾರ್ವಜನಿಕರು ಅನುಭವಿಸುವ ಸಮಸ್ಯೆಯನ್ನು ಸ್ಥಳೀಯ ಗ್ರಾಮ ಪಂಚಾಯತ್ ಆಗಲಿ ತಾಲೂಕಾ ಮಟ್ಟದ ಯಾವೊಬ್ಬ ಅಧಿಕಾರಿಗಳಾಗಲಿ ಸ್ಪಂದಿಸಿ ತೆರವು ಮಾಡಲು ಮುಂದಾಗಲಿಲ್ಲ. ಸಾರ್ವಜನಿಕರೇ ಮಾಡೋಣ ಎಂದರೆ ಇಲಾಖೆಯ ಅಧಿಕಾರಿಗಳು ಸ್ವಚ್ಛ ಮಾಡುವಾಗ ಆಗಮಿಸಿದರೆ ಸಮಸ್ಯೆ ಆಗಬಹುದು ಎನ್ನುವ ಭಯದಿಂದ ಮುಂದಾಗಲಿಲ್ಲ ಎಂದು ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.